ನೋ ವರ್ಕ್ ನೋ ಪೇ ಇವತ್ತಿಂದ ಏನು ಅದು ಆದೇಶ ಇತ್ತು, ಅದು ಅಂತ್ಯ ಆಗಿರುವಂಥದ್ದು. ಆಮೇಲೆ ಮೊನ್ನೆ ನಡೆದಂತಹ ಮುಷ್ಕರ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅನ್ನುವಂಥದ್ದು, ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೆ ನಡೆದ್ರೂ ಕೂಡ ಯಶಸ್ವಿಯಾಗಿದೆ ಅನ್ನುವಂಥದ್ದು ಹೇಳಿದ್ರಿ. ಎಷ್ಟು ನಷ್ಟ ಆಗಿದೆ ಅಂತ ಸರ್, ಇಲ್ಲಿ ಎರಡು ರೀತಿ ಇದೆ. ಒಂದು, ಸಾರಿಗೆ ನಿಯಮಗಳು ದುಡ್ಡು ಎಷ್ಟು ಲಾಸ್ ಆಗಿದೆ ಅಂತ. ಆಫ್ಟರ್ ಆಲ್ 2,000 ಕೋಟಿ ಲಾಸ್ ಆಗಿರೋರಿಗೆ ಒಂದು 20 ಕೋಟಿ ಲಾಸ್ ಆದರೆ ಏನು ದೊಡ್ಡ ವಿಷಯ ಅಲ್ಲ. ಓಕೆ, ನಮ್ಗೆ ಹೇಗೂ ಸಂಬಳ ಕೊಡಲ್ಲ, ಅಷ್ಟು ಸಂಬಳ ಉಳಿತವ್ರಿಗೆ. ಬಟ್ ಸರ್ಕಾರಕ್ಕೆ ಬಹಳವಾಗಿ ಕ್ರೆಡಿಬಿಲಿಟಿ ಲಾಸ್ ಆಗಿದೆ. 1,15,000 ಜನ ಏನು ನಂಬ್ಕೊಂಡಿದ್ದರು ಸರ್ಕಾರ ನ್ಯಾಯ ಕೊಡುತ್ತೆ ಅಂತ. ಆ ಕ್ರೆಡಿಬಿಲಿಟಿ ಸರ್ಕಾರಕ್ಕೆ ಲಾಸ್ ಆಗಿ ಅದಕ್ಕೆ ಪ್ರತಿಭಟನೆಯಾಗಿ ಸ್ಟ್ರೈಕ್ ಮಾಡಿದ್ದೇವೆ. ಆದ್ದರಿಂದ ಸರ್ಕಾರಕ್ಕೆ ಲಾಸ್ ಜಾಸ್ತಿ ಆಗಿದೆ. ಇವಾಗ ಸರ್ಕಾರ ಪ್ರೂವ್ ಮಾಡಬೇಕು, ನಾವು ವರ್ಕರ್ಸ್ ಪರವಾಗಿದ್ದೀವಿ, ಬರೀ ಭಾಷಣ ಮಾಡೋದಲ್ಲ. ಕೊಡಿ ನಮ್ಮ ದುಡ್ಡನ್ನ. ಇನ್ನು 24 ತಿಂಗಳು ದುಡ್ಡು ಕೊಡೋಕ್ಕೆ ಏನು ಗಂಟೆ ಹೋಗೋದು ನಿಮಗೆ? ಅದು ಕೊಟ್ಟು ಕೈ ತೊಳ್ಕೊಡಿ, ಡೆಟಾಲ್ ಕೊಡ್ತೀವಿ ನಾವೇನೆ. ಇನ್ನು ಒಂದು 24 ವೇತನ ವಿಮರ್ಶೆ ಏನಿದೆ, ಮ್ಯಾನೇಜ್ಮೆಂಟ್ಗಳು ಡೈರೆಕ್ಷನ್ ಕೊಡಿ, ಮಾತಾಡಲಿ. ಅವರು 15% ಫೇರ್ ಆಗಿ ಕೊಟ್ಟಿದ್ದೀರಾ, ದೇ ಹ್ಯಾವ್ ಟು ಟಾಕ್ ಟು ಅಸ್. ಹಿಂದೆ ಆಶ್ವಾಸನೆ ಕೊಟ್ಟಿದ್ದೀರಾ, ದುಡಿದಂತ ತಂಡಿಯೋ ಸರ್ಕಾರ ಜಾರಿ ಮಾಡಿ, ಯಾರು ಬೇಡ ಅನ್ನೋರು. ಆ್ಯಂಡ್ ವಿ ವಾಂಟ್ ಇಟ್. ನೋ ವರ್ಕ್ ನೋ ಪೇ. ಓಕೆ, ನಾವು ಸ್ಟ್ರೈಕ್ ಮಾಡೋದಕ್ಕೆ ನೀವು ಸಂಬಳ ಕೊಡಿ ನಾವು ಕೇಳಲ್ಲ, ಫೈನ್. ಬಟ್ ಇವತ್ತಿನ ಕೆಲಸ ಮಾಡ್ತಿದ್ದೀವಲ್ಲ, ಸಂಬಳ ಕೊಡಲೇಬೇಕು, ಅದರಿಂದ ಅವ್ರು ವಾಪಸ್ ತಗೊಳ್ಳೇಬೇಕು. ವರ್ಕ್ ಆ್ಯಂಡ್ ನೋ ಪೇ ಅಂತ ಅವ್ರು ಹೇಳೋಕ್ಕಾಗಲ್ಲ. ಆಗುತ್ತಾ? ನೀವು ಕೆಲಸ ಮಾಡ್ಕೊಂಡ್ರೆ ನಾವು ಸಂಬಳ ಕೊಡಲ್ಲ ಅಂತ ಹೇಳೋಕ್ಕಾಗತ್ತಾ? ಆದ್ದರಿಂದ ಅದು ಹೋಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.